ಅಟ್ಯಾಕ್ ಬರ್ತಾ ಇದೆ. ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಕೆಲವ್ರಿಗೆ 25 ವರ್ಷದಲ್ಲೇ ಹೇರ್ ಲಾಸ್ ಆಗ್ತಾ ಇದೆ. ಬಾಲ್ಡ್ನೆಸ್, ಕೆಲವ್ರಿಗೆಲ್ಲ ನೋಡಿದ್ರೆ ಇನ್ನೂ ಮದುವೆ ಕೂಡ ಆಗಿಲ್ಲ, ಆಲ್ರೆಡಿ ಬಾಲ್ಡ್ನೆಸ್ ಬರ್ತಾ ಇದೆ. ಕೆಲವ್ರಿಗೆ ಫೇಸಲ್ಲಿ ರಿಂಕಲ್ಸ್, ಅಂದ್ರೆ ಅವರ ಏಜ್ ಬಂದು 25 30 ಇರ್ತಾರೆ, ಬಟ್ ನೋಡ್ಲಿಕ್ಕೆ ಮಾತ್ರ 40 ಆಗಿ ಕಾಣ್ತಾ ಇರ್ತಾರೆ. ಕೆಲವರಿಗೆ ಹೈ ಬಿ ಪಿ, ಹೈಪರ್ ಟೆನ್ಷನ್ನು, ಕೆಲವರಿಗೆ ಡಯಾಬಿಟಿಸು, ಕೆಲವರಿಗೆ ಏನೇನೋ ಒಂದು ಕಾಯಿಲೆಗಳು ಇವತ್ತು ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊದಲ ಕಾಲದಲ್ಲಿ 60 ಆದ ಮೇಲೆ ಏನ್ ಪ್ರಾಬ್ಲಮ್ಸ್ ಬರ್ತಾ ಇತ್ತೋ ಇವತ್ತು 25 35 ಕಾಣಿಸ್ತಾ ಇದೆ. ಒನ್ಸ್ ಅಪಾನ್ ಎ ಟೈಮ್ 70 ವರ್ಷ ಬಂದ್ರೆ ಅವ್ರಿಗೆ ಕಾರ್ಡಿಯೋವಸ್ಕ್ಯುಲರ್ ಡಿಸೀಸಸ್ ಬರ್ತಾ ಇತ್ತು, ಹಾರ್ಟ್ ಪ್ರಾಬ್ಲಮ್ಸು, ಶುಗರು, ಬಿ ಪಿ ಇಂಥವು. ಇವತ್ತು 20 25 30 ನಮಗೆ ನೋಡ್ತಾ ಇದೀವಿ. ಇದು ಸಾಮಾನ್ಯ ಅಲ್ಲ. ಮೈ ಡಿಯರ್ ಲೀಡರ್ಸ್, ಪ್ರಶ್ನೆ ಏನು ಅಂದ್ರೆ, ನಾವು ಬದುಕ್ತಾ ಇದ್ದೀವ ಅಥವಾ ನಿಧಾನವಾಗಿ ಕುಸಿತಾ ಇದ್ದೀವ? ದಿಸ್ ಇಸ್ ಎ ಬೇಸಿಕ್ ಫಂಡಮೆಂಟಲ್ ಕ್ವಶನ್. ಇವತ್ತು ಫಾಸ್ಟ್ ಆಗಿದೆ ವರ್ಲ್ಡ್. ಪ್ರತಿದಿನ ಕೆಲ್ಸಕ್ಕೆ ಹೋಗ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಕುಟುಂಬ ನೋಡ್ಕೊಳ್ತೀವಿ. ಆದ್ರೆ ಒಂದು ಕ್ಷಣ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ನಮ್ಮ ದೇಹ ಏನ್ ಹೇಳ್ತಾ ಇದೆ? ಇದು ಎಷ್ಟೋ ಮಂದಿಗೆ ಟೈಮೇ ಇಲ್ಲ. ಎಷ್ಟೋ ಮಂದಿಗೆ ಕಾರ್ ಬೇಕು, ಮನೆ ಬೇಕು, 3 BHK ಇರಬೇಕು, ದೊಡ್ಡ ವಿಲ್ಲಾ ಇರಬೇಕು, ಇದೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಾವು ರಿಯಲ್ ಆಗಿ ವಾಸ ಮಾಡ್ತಾ ಇರೋದು ನಮ್ಮ ದೇಹದಲ್ಲಿ. ನಮ್ಮ ರಿಯಲ್ ಪ್ರಾಪರ್ಟಿ ಬಂದು ನಮ್ಮ ದೇಹ. ಇಂಥ ದೇಹಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಬೆಳಿಗ್ಗೆ ಎದ್ದು ಕೂಡಲೇ ಒಂದು ದೌರ್ಬಲ್ಯವಾಗಿದೆ. ಮಧ್ಯಾಹ್ನದ ಹೊತ್ತಿಗೆಲ್ಲ ಆಯಾಸ ಬಂದ್ಬಿಡ್ತಾ ಇದೆ, ರಾತ್ರಿ ಹೊತ್ತಿಗೆ ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ನಾವು ಬಹುತೇಕ ನೋಡ್ತಾ ಇದ್ದೀವಿ. ಇದು ವಯಸ್ಸಿನ ಲಕ್ಷಣವ, ಅಥವಾ ಔಟ್ಸೈಡ್ ಪ್ರಾಬ್ಲಮ್, ಅಥವಾ ಸೆಲ್ಯುಲಾರ್ ಫ್ಯಾಟಿಗ? ಇದು ಪ್ರಶ್ನೆ ಮಾಡಿದವಾಗ ಇದಕ್ಕೆ ಉತ್ತರ ಬಂದು ಹಲವಾರು, ಎಕ್ಸ್ಟರ್ನಲಿ ಪ್ಲಸ್ ಇಂಟರ್ನಲಿ. ಎಕ್ಸ್ಟರ್ನಲಿ ಹೇಳೋದಂದ್ರೆ, ಇವತ್ತು ಗಾಳಿ ತುಂಬಾ ಪೊಲ್ಯೂಟ್ ಆಗಿದೆ, ನೀರು ತುಂಬಾ ಕಂಟಾಮಿನೇಟ್ ಆಗಿದೆ, ಆಹಾರ ಬಂದು ಫುಲ್ಲು ಕೆಮಿಕಲೈಸ್ಡ್ ಆಗಿದೆ. ಫ್ರೆಂಡ್ಸ್, ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಇವತ್ತು 90% ಮೇಲೆ ಆರೋಗ್ಯ ಸಮಸ್ಯೆಗಳು ತುಂಬಾ ಇದೆ. 90%, ಒಂದು ರಿಸರ್ಚ್ ಹೇಳುತ್ತೆ 90% ಪೀಪಲ್ ಹ್ಯಾವ್ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್. ಎಷ್ಟೋ ಮಂದಿಗೆ ಎನರ್ಜಿನೇ ಇರೋದಿಲ್ಲ. ಆಕ್ಚುಲಿ ನಮ್ಗೆ ಎಲ್ಲರಿಗೂ, ಪ್ರತಿಯೊಂದು ಮನುಷ್ಯನಿಗೂ ಒಂದು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಬೇಕು, ಒಳ್ಳೆ ಎನರ್ಜಿ ಆಗಿರ್ಬೇಕು, ಎಲ್ಲರಿಗೂ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಏನಾಗ್ತಾ ಇದೆ, ಮೆನಿ ಪೀಪಲ್ ಡು ನಾಟ್ ಹ್ಯಾವ್ ಪ್ರಾಪರ್ ಹೆಲ್ತ್. ಎಷ್ಟೋ ಮಂದಿ ಓಲ್ಡ್ ಆಗಿ ಕಾಣ್ತಾ ಇದ್ದಾರೆ. ಇಂಥ ಪ್ರಾಬ್ಲಮ್ಸು ಎಲ್ಲದೂ ತುಂಬಾ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಪೊಲ್ಯೂಷನ್, ಪ್ರಾಸೆಸ್ಡ್ ಫುಡ್, ಕೆಮಿಕಲ್ ಎಕ್ಸ್ಪೋಜರ್, ಕಾನ್ಸ್ಟೆಂಟ್ ಸ್ಟ್ರೆಸ್, ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ, ಫ್ರೀ ರ್ಯಾಡಿಕಲ್ಸ್ ನ ಉತ್ಪತ್ತಿ ಮಾಡ್ತವೆ. ಆ ಫ್ರೀ ರ್ಯಾಡಿಕಲ್ಸ್ ವಾಟ್ ದೇ ಡೂ ಈಸ್, ನಮ್ಮ DNA ನ ಅಟ್ಯಾಕ್ ಮಾಡ್ತವೆ, ನಮ್ಮಲ್ಲಿ ಇರೋ ಸೆಲ್ ಮೆಂಬ್ರೇನ್ಸ್ ಗಳನ್ನ ಹಾನಿ ಮಾಡ್ತವೆ, ನಮ್ಮಲ್ಲಿರೋ ಪ್ರೋಟೀನ್ ನ ತೆಗೆದು ಬಿಡ್ತವೆ. ಈ ಒಂದು ಸ್ಥಿತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಮೈ ಡಿಯರ್ ಲೀಡರ್ಸ್, ಇವತ್ತು ಈ ಆಕ್ಸಿಡೇಟಿವ್ ಸ್ಟ್ರೆಸ್ಲಿಂದ ಏನಾಗ್ತಾ ಇದೆ ಅಂದ್ರೆ, ಚರ್ಮದ ಸಮಸ್ಯೆಗಳು ಹಲವಾರು ಜನಕ್ಕೆ, ಪಿಂಪಲ್ಸು, ಏಕ್ನೆ, ಎಕ್ಸಿಮಾ, ರೋಸಿಸಿಯಾ, ವಿಟಿಲಿಗೋ, ಫಂಗಲ್ ಇನ್ಫೆಕ್ಷನ್, ಡ್ರೈ ಸ್ಕಿನ್, ಹಲವಾರು ಸಮಸ್ಯೆಗಳು. ಎಷ್ಟೋ ಮಂದಿಗೆ ಹೇರ್ ಫಾಲ್, ಎಷ್ಟೋ ಮಂದಿಗೆ ಗ್ರೇ ಹೇರ್. ಎದಕ್ಕೆ? ಲ್ಯಾಕ್ ಆಫ್ ವಿಟಮಿನ್. ನಾವು ತಿಳ್ತಾ ಇರೋ ಫುಡ್ ಅಲ್ಲಿ ಇವತ್ತು ವಿಟಮಿನ್ ಇಲ್ಲ, ವಿಟಮಿನ್ B2, ವಿಟಮಿನ್ B5 ಇಲ್ಲ, ಬಯೋಟಿನ್ ಇಲ್ಲ, ವಿಟಮಿನ್ ಡಿ ಇಲ್ಲ, ಜಿಂಕ್ ಸಿಗ್ತಾ ಇಲ್ಲ, ಬಾಡಿಗೆ ಎಷ್ಟು ಬೇಕೋ ಜಿಂಕ್ ಅಷ್ಟು ಸಿಗ್ತಾ ಇಲ್ಲ, ಐರನ್ ಸಿಗ್ತಾ ಇಲ್ಲ. ಇವತ್ತು ಎಷ್ಟೋ ಮಂದಿಗೆ ಪ್ರಿಮೆಚ್ಯೂರ್ ಗ್ರೇ ಹೇರ್, 25ಗೆ ಗ್ರೇ ಹೇರ್ ಬರ್ತಾ ಇದೆ. ಒನ್ಸ್ ಅಪಾನ್ ಎ ಟೈಮ್ 60ಗೆ ಬರಬೇಕಾಗಿದ್ದು ಇವತ್ತು 25ಗೆ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಆಗಿದೆ. ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಆಕ್ಸಿಡೇಟಿವ್ ಡ್ಯಾಮೇಜ್ ಅಂತ ಕರೀತಾರೆ. ಆಕ್ಚುಲಿ ಇದಕ್ಕೆಲ್ಲದಕ್ಕೂ ನಾನು ಏನೇನು ಹೇಳಿದ್ದೀನಿ ಇಷ್ಟುವರೆಗೆ, ಇದಕ್ಕೆಲ್ಲ ಒಂದು ನಿಜವಾದ ಶತ್ರು ಬಂದು ಈ ಆಕ್ಸಿಡೇಟಿವ್ ಸ್ಟ್ರೆಸ್. ಮೈ ಡಿಯರ್ ಲೀಡರ್ಸ್, ಯಾವತ್ತು ಫ್ರೀ ರ್ಯಾಡಿಕಲ್ಸ್ ಆರ್ ಗ್ರೇಟರ್ ದೆನ್ ಆಂಟಿ ಆಕ್ಸಿಡೆಂಟ್ಸ್. ನಮಗೆ ಆಂಟಿ ಆಕ್ಸಿಡೆಂಟ್ಸ್ ಬಾಡಿಯಲ್ಲಿ ಇರಬೇಕು, ಬಟ್ ಈ ಫ್ರೀ ರ್ಯಾಡಿಕಲ್ಸ್ ವೆನ್ ದೇ ಬಿಕಮ್ ಗ್ರೇಟರ್ ದೆನ್ ಆಂಟಿ ಆಕ್ಸಿಡೆಂಟ್ಸ್,
ಇಟ್ ಲೀಡ್ಸ್ ಟು ಬಾಡಿ ಡ್ಯಾಮೇಜ್. ಬಾಡಿ ಡ್ಯಾಮೇಜ್ ಆದವಾಗ ನಮ್ಮ DNA ಡ್ಯಾಮೇಜ್ ಆಗುತ್ತೆ, ಪ್ರಿಮೇಚರ್ ಏಜಿಂಗ್ ಬರುತ್ತೆ, ಇನ್ಫ್ಲಮೇಷನ್ ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಇದಕ್ಕೆಲ್ಲದಕ್ಕೆ ನಾನು ಏನೇನು ಇವಾಗ ಹೇಳಿದ್ದೀನಿ ಇದಕ್ಕೆಲ್ಲ ಒಂದೇ ಒಂದು ಉತ್ತರ, ನಮ್ಮ ಸುವರ್ಣ ಲೈಫ್ ಸೂಪರ್ ಬೆರೀಸ್ ಜ್ಯೂಸ್. ಇದು ಬಂದು ಒಂದು ಸೈಂಟಿಫಿಕ್ ಒಂದು ಹೇಳ್ಬೇಕು ಅಂದ್ರೆ ಒಂದು ಮಿರಾಕಲ್ ಅಂತ ಹೇಳ್ಬೋದು, ಒಂದು ವೈಜ್ಞಾನಿಕ ಸಂಯೋಜನೆ ಇದು. ಇದರಲ್ಲಿ 24 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ. ಬ್ಲೂಬೆರಿ ಇರ್ಬೋದು, ಎಲ್ಡರ್ ಬೆರಿ, ಗ್ರೀನ್ ಆಪಲ್, ಮೊರಿಂಗಾ, ಕಿವಿ, ಬ್ಲ್ಯಾಕ್ ಕರೆಂಟ್, ಮ್ಯಾಂಗೋಸ್ಟೀನ್, ಅಶ್ವಗಂಧ, ಡ್ರ್ಯಾಗನ್ ಫ್ರೂಟ್, ವೀಟ್ ಗ್ರಾಸ್, ಕ್ರಾನ್ಬೆರಿ, ನೋನಿ, ಗ್ರೀನ್ ಟೀ, ಸಿನಮನ್, ಸಿ ಬಕ್ತಾನ್, ಆಲಿವರಾ ಪಲ್ಪ್, ಮಕರೂಟ್, ಸಫೇದ್ ಮುಸ್ಲಿ, ಗ್ರೇಪ್ ಸೀಡ್, ಸ್ಟ್ರಾಬೆರಿ, ಇವೆಲ್ಲ ಸೇರಿ ಒಂದು ಫ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಪ್ಲಸ್ ಹರ್ಬ್ ಎಕ್ಸ್ಟ್ರಾಕ್ಟ್ಸ್. ಈ ಪರ್ಟಿಕ್ಯುಲರ್ ಜ್ಯೂಸಲ್ಲಿ ಕೆಮಿಕಲ್ಸ್ ಇಲ್ಲ. ಇದು ಒಂದು ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ದ ಬೆಸ್ಟ್ ಕಾಂಬಿನೇಷನ್ ಆಫ್ ಫ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಪ್ಲಸ್ ಹರ್ಬ್ ಎಕ್ಸ್ಟ್ರಾಕ್ಟ್ಸ್. ಇದು ಒಂದು ಸೆಲ್ಯುಲಾರ್ ನ್ಯೂಟ್ರಿಷನ್ ಸೈನ್ಸ್, ಮೈ ಡಿಯರ್ ಲೀಡರ್ಸ್. ಇದರಲ್ಲಿ ಒಂದೊಂದಾಗಿ ಹೇಳಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಪ್ರಾಡಕ್ಟ್ ಕೊಟ್ಟವಾಗ ತುಂಬಾ ಟೈಮ್ ತಗೊಂಡು ಇನ್ನೂ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ಬ್ಲೂಬೆರಿ ಇದೆ, ಇದರಲ್ಲಿ ಮೈನ್ ಕಂಟೆಂಟ್ ಬಂದು ಏನೇನಿದೆಯೋ ಕೆಲವನ್ನ ನಾನು ನಿಮಗೆ ವಿವರಣೆ ಹೇಳ್ತೀನಿ. ಒಂದು ಬ್ಲೂಬೆರಿ ಏನ್ ಮಾಡುತ್ತೆ, ದಿಸ್ ಈಸ್ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ರಿಚ್ ಫ್ರೂಟ್ ಅಂತ ಹೇಳ್ತಾರೆ. ಇದು ಮೋಸ್ಟ್ ಪವರ್ಫುಲ್ ಫ್ರೀ ರ್ಯಾಡಿಕಲ್ ನ್ಯೂಟ್ರಲೈಸರ್. ಇದು ನಮಗೆ ಕಾಗ್ನಿಟಿವ್ ಫಂಕ್ಷನ್ಸ್ ಹೆಲ್ಪ್ ಆಗುತ್ತೆ. ಅಂದ್ರೆ ಪ್ರೀ ಮೆಚ್ಯೂರ್ ಏಜಿಂಗ್ ಇದೆ ಅಲ್ವಾ, ಇದನ್ನು ತಡೆಯುತ್ತೆ. ರಿವರ್ಸ್ ಏಜಿಂಗ್, ಇದನ್ನ ಯಾರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೋ ಯಂಗಾಗಿ ಕಾಣಿಸ್ಕೊಳ್ತಾರೆ. ಅದೇ ತರ ಇದರಲ್ಲಿ ಎಲ್ಡರ್ ಬೆರಿ ಇದೆ. ಎಲ್ಡರ್ ಬೆರಿ ಏನ್ ಮಾಡುತ್ತೆ, ಇಮ್ಯೂನ್ ಬೂಸ್ಟರ್ ಆಗಿರುತ್ತೆ. ಇದು ನಿಮ್ಮ ಬಾಡಿಗೆ ಒಂದು ಇಮ್ಯುನಿಟಿ ಕೊಡುತ್ತೆ. ಅದೇ ತರ ಗ್ರೀನ್ ಆಪಲ್ ಇದೆ. ಗ್ರೀನ್ ಆಪಲ್ ಏನ್ ಮಾಡುತ್ತೆ, ಡೈಜೆಷನ್, ಡಿಟಾಕ್ಸಿಫಿಕೇಶನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮೊರಿಂಗಾ ಮೊರಿಂಗಾ ಬಂದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಈ ಭೂಮಿ ಮೇಲೆ. ಅದೇ ಎಸ್ಪೆಷಲಿ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಸಿಗುತ್ತೆ. ಎಷ್ಟೋ ಕಂಟ್ರೀಸ್ ಅಲ್ಲಿ ಇದು ಸಿಗೋದೇ ಇಲ್ಲ. ಇದನ್ನ ಮಿರಾಕಲ್ ಟ್ರೀ ಅಂತ ಕರೀತಾರೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇವು ತುಂಬಾ ಇರುತ್ತೆ. ಮತ್ತೆ ಪ್ರೋಟೀನ್ ರಿಚ್ ಅಂತ ಹೇಳ್ತಾರೆ, ಪ್ರೋಟೀನ್ ರಿಚ್. ಮತ್ತೆ ಇದರಲ್ಲಿ ಕಿವಿ ಇದೆ. ಈ 24 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಿವಿ ಏನ್ ಮಾಡುತ್ತೆ, ಕೊಲೆಜನ್ ಪ್ರೊಡಕ್ಷನ್ ಮಾಡುತ್ತೆ. ಈ ಕೊಲೆಜನ್ ಪ್ರೊಡಕ್ಷನ್ ಏನ್ ಮಾಡುತ್ತೆ, ನಮ್ಮ ಸ್ಕಿನ್ಗೆ ಎಲಾಸ್ಟಿಸಿಟಿ ಕೊಡುತ್ತೆ. ಎಲಾಸ್ಟಿಸಿಟಿ ಅಂದ್ರೆ ಅವಾಗೆ ನಾವು ಯಂಗಾಗಿ ಕಾಣೋದು. ಇವತ್ತು ಎಲಾಸ್ಟಿಸಿಟಿ ಇಲ್ಲದ ಕಾರಣ, ನಮ್ಮ ಬಾಡಿಗೆ ಬೇಕಾಗಿದ್ದ ಪ್ರೋಟೀನ್ಸ್ ಇಲ್ಲದ ಕಾರಣ ಇವತ್ತೇನಾಗ್ತಾ ಇದೆ, ವಿ ಆರ್ ಲುಕಿಂಗ್ ಓಲ್ಡ್. ಇದರಲ್ಲಿ ಇನ್ನೊಂದು ಬ್ಲ್ಯಾಕ್ ಕರೆಂಟ್ ಇದೆ. ಇದೇನ್ ಮಾಡ್ತಾ ಇದೆ, ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ, ಮೈ ಡಿಯರ್ ಲೀಡರ್ಸ್. ಇದರಲ್ಲಿ ಮ್ಯಾಂಗೋಸ್ಟಿನ್ ಇದೆ. ಇದೇನ್ ಮಾಡುತ್ತೆ, ಏಜಿಂಗ್ ನ ನಿಧಾನಗೊಳಿಸುತ್ತೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಂಟೆಂಟ್ ಬಂದು ಅಶ್ವಗಂಧ. ಈ ಅಶ್ವಗಂಧ ಬಂದು ಒಂದು ಸೂಪರ್ ರಿಚ್ ಫುಡ್ ಅಂತ ಕರೀತಾರೆ. ಇದರಲ್ಲಿ ಅಡಾಪ್ಟೋಜನ್ ಇರುತ್ತೆ. ಇದು ನಮಗೆ ಎನರ್ಜಿ ಪ್ಲಸ್ ಸ್ಟಮಿನಾ ಕೊಡುತ್ತೆ. ಇಟ್ ಈಸ್ ಗುಡ್ ಫಾರ್ ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್ ಸ್ಟ್ರೆಂತ್. ಮತ್ತೆ ಈ 24 ಮಿಕ್ಸ್ಚರ್ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ. ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಗಟ್ ಹೆಲ್ತ್ ಬೆಂಬಲಿಸುತ್ತದೆ ಇದು. ಪ್ಲಸ್ ವೀಟ್ ಗ್ರಾಸ್ ಇದೇನ್ ಮಾಡುತ್ತೆ, ನಮ್ಮಲ್ಲಿ ಬ್ಲಡ್ ಪ್ಯೂರಿಫಿಕೇಶನ್ ಪ್ರಾಸೆಸ್ಗೋಸ್ಕರ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕ್ರಾನ್ಬೆರಿ ಇದೆ. ಈ ಕ್ರಾನ್ಬೆರಿ ಬಂದು ಯೂರಿನರಿ ಟ್ರ್ಯಾಕ್ಟ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಳುತ್ತೆ. ಇದು ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೋನಿ ಇದೆಲ್ಲರಿಗೂ ಗೊತ್ತಿದೆ. ಇವನ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ ನೋನಿನ ರೆಗ್ಯುಲರ್ ಆಗಿ ತಗೊಳ್ಳಿಕ್ಕೆ ಅಂತ ಹೇಳಿದ್ದಾರೆ. ಈ ಒಂದು 24 ವಿಶ್ರಮದಲ್ಲಿ ಈ ಒಂದು ನೋನಿ ಇರುತ್ತೆ. ಈ ನೋನಿ ಬಂದು ಹೈಯೆಸ್ಟ್ ಇಮ್ಯುನಿಟಿ ಬೂಸ್ಟರ್, ಮೈ ಡಿಯರ್ ಲೀಡರ್ಸ್. ಇಟ್ ಹ್ಯಾಸ್ ಗಾಟ್ ಎ ಹೈಯೆಸ್ಟ್ ಆಂಟಿ-ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅಂಡ್ ಇಟ್ ಅಂಡರ್ಟೇಕ್ಸ್ ದ ಸೆಲ್ಯುಲರ್ ರಿಪೇರ್ಸ್. ಎನರ್ಜಿ ಭಾರಿ ಕೊಡುತ್ತೆ ಇದು. ಅದೇ ತರ ಗ್ರೀನ್ ಟೀ ಇದೆ. ಈ ಗ್ರೀನ್ ಟೀ ಬಂದು ಆಂಟಿ ಆಕ್ಸಿಡೆಂಟ್ಸ್, ಮೆಟಬಾಲಿಸಮ್ ಸುಧಾರಿಸುತ್ತೆ ಇದು. ಅದೇ ತರ ಸಿನಮನ್, ದಾಲ್ಚಿನಿ ಅಂತ ಕರೀತಾರೆ, ಇದು ಬಂದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಇಟ್ ಹ್ಯಾಸ್ ಗಾಟ್ ಎ ಹೈಯೆಸ್ಟ್ ಡೈಜೆಸ್ಟಿವ್ ಸಪೋರ್ಟ್ ಸಿಸ್ಟಮ್ ಮಾಡುತ್ತೆ. ಇದಕ್ಕೆ ಇನ್ಸುಲಿನ್ ಸೆನ್ಸಿಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ. ಅದೇ ತರ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಂಟೆಂಟ್ ಬಂದು ಸಿ ಬಕ್ತಾನ್ ಇವನ್ ನಮ್ಮ ನರೇಂದ್ರ ಮೋದಿ ಅವರು ತುಂಬಾ ಯೂಸ್ ಮಾಡ್ತಾರೆ ಅಂತೇಳಿ ಹಲವಾರು ಆರ್ಟಿಕಲ್ಸ್ ಬಂದಿದೆ. ಅವರು ಯಾವುದೋ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದಾರೆ, ಯಾವುದೋ ಒಂದು ಸೆಮಿನಾರ್ ಹೇಳಿದ್ದಾರೆ, ಸಿ ಬಕ್ತಾನ್ ಬಂದು ನಮ್ಮ ದೇಶದಲ್ಲಿ ಸಿಗೋ ಒಂದು ಗೋಲ್ಡನ್ ಅವೈಲಬಲ್ ಒಂದು ಹರ್ಬ್ ಅಂತೇಳಿ. ಇದೇನ್ ಮಾಡುತ್ತಿದೆ,
ಇದು ಬಂದು ಇದರಲ್ಲಿ ಒಮೆಗಾ ಫ್ಯಾಟಿ ಆಸಿಡ್ಸ್, ಇದರಲ್ಲಿ ಈ ರಿಂಕಲ್ಸ್ನ ಕಡಿಮೆ ಮಾಡೋ ಒಂದು ಗುಣ ಇರುತ್ತೆ. ಇದು ಯಾರು ಜಾಸ್ತಿ ಯೂಸ್ ಮಾಡ್ತಾರೋ ಅವ್ರಿಗೆ ರಿಂಕಲ್ಸ್ ಬರೋದಿಲ್ಲ. ಅದೇ ತರ ಇದರಲ್ಲಿ ಆಲಿವರ ಪಲ್ಪ್ ಇದೆ. ಇದೇನ್ ಮಾಡುತ್ತೆ? ಡೈಜೆಸ್ಟಿವ್ನ ಸಪೋರ್ಟ್ ಮಾಡುತ್ತೆ. ಸ್ಕಿನ್ ಹೀಲಿಂಗ್, ಸ್ಕಿನ್ ಏನ್ ಮಾಡುತ್ತೆ? ಹೀಲಿಂಗ್, ಪವರ್ಫುಲ್, ಇದರಲ್ಲಿ ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಮೈ ಡಿಯರ್ ಲೀಡರ್ಸ್. ಸೊ ಅದೇ ತರ ಸಫೇದ್ ಮುಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಬಂದು ಸ್ಟ್ರೆಂತ್ ಪ್ಲಸ್ ಸ್ಟೆಮಿನಾ ಜಾಸ್ತಿ ಮಾಡುತ್ತೆ. ಅದೇ ತರ ಗ್ರೇಪ್ ಸೀಡ್ ಇದೆ. ಈ ಗ್ರೇಪ್ ಸೀಡ್ ಅಲ್ಲಿ ಪವರ್ಫುಲ್ ಹಾರ್ಟ್ ಪ್ರೊಟೆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಈ ತರ 24 ಹಬ್ಸ್ ಇದರಲ್ಲಿ ಮಿಶ್ರವಾಗಿರುತ್ತೆ ಮೈ ಡಿಯರ್ ಲೀಡರ್ಸ್. ನಮಗೆ ಈ ಒಂದು ಸೂಪರ್ ಬೆರೀಸ್ ಬಿಗ್ಗೆಸ್ಟ್ ಬೆನಿಫಿಟ್ ಬಂದು ಇದನ್ನ ಹೃದಯ ರಕ್ಷಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹೃದಯ ರಕ್ಷಕ ಅಂತ ಎದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇದರಲ್ಲಿ ಮಿಕ್ಸ್ಡ್ ಬೆರಿ ಜ್ಯೂಸ್ ಅಲ್ಲಿ ಆಂಥೋಸಿನಿನ್ಸ್ ಅಂತ ಒಂದಿರುತ್ತೆ. ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಎಲಾಸ್ಟಿಸಿಟಿನ ಕೊಡುತ್ತೆ ಇದು. ಅವಾಗ ಏನಾಗುತ್ತೆ? ಫ್ರೀಯಾಗಿ ಬ್ಲಡ್ ಫ್ಲೋ ಆಗುತ್ತೆ. ಇದರಲ್ಲಿ ಪಾಲಿಫೆನಾಲ್ಸ್ ಇರುತ್ತೆ. ಇವೇನ್ ಮಾಡ್ತವೆ ಅಂದ್ರೆ, ಈ LDL ಕೊಲೆಸ್ಟ್ರಾಲ್ ಅಂತಾರೆ, ಕೆಟ್ಟ ಕೊಲೆಸ್ಟ್ರಾಲ್, ಅದು ಆಕ್ಸಿಡೇಷನ್ ಆಗೋದನ್ನ ಇದು ಸ್ಟಾಪ್ ಮಾಡುತ್ತೆ. ಮತ್ತೆ ಈ ಮಿಕ್ಸ್ಡ್ ಬೆರಿ ಜ್ಯೂಸ್ ಅಲ್ಲಿ ಫ್ಲೆವನಾಯ್ಡ್ಸ್ ಅಂದ್ರೆ ಇದು ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಏನ್ ಮಾಡ್ತಾವ ಅಂದ್ರೆ, ನಮ್ಮ ರಕ್ತನಾಳಗಳ ಗೋಡೆಗಳಲ್ಲಿ ಅದರಲ್ಲಿರೋ ಇನ್ಫ್ಲಮೇಷನ್ನ ಕಡಿಮೆ ಮಾಡಿಬಿಡ್ತವೆ. ಅದೇ ತರ ಸಿ ಬಕ್ತಾನಲ್ಲಿ ಒಂದು ಒಮೆಗಾ ಫ್ಯಾಟಿ ಆಸಿಡ್ಸ್, ಇದು ಬಂದು ಹೃದಯ ಆರೋಗ್ಯವನ್ನು ತುಂಬಾ ಕಾಪಾಡ್ಕೊಳುತ್ತೆ. ಸೊ ಮೈ ಡಿಯರ್ ಲೀಡರ್ಸ್, ನಮ್ಮ ಹೃದಯ ಬಂದು ನಮ್ಮ ಜೀವನದ ಪಂಪ್, ಲೈಫ್ ಪಂಪ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಸುಮಾರು ಲಕ್ಷ ಸರ್ತೆ ಇದು ಬೀಟ್ ಮಾಡ್ಕೊಳ್ತಾ ಇರುತ್ತೆ. ಹುಟ್ಟಿದವಾಗ್ಲಿಂದ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ, ಇದು ಓಡ್ಕೊಳ್ತಾನೆ ಇರುತ್ತೆ. ಇದನ್ನ ನಾವು ಕಾಪಾಡ್ಕೊಳ್ಬೇಕು. ಇದಕ್ಕೂ ಒಂದು ದಿನ ಕೂಡ ವಿಶ್ರಾಂತಿ ಇಲ್ಲ. ಮಲಗಿದವು ಕೂಡ ಮಾಡ್ಕೊಳ್ಳುತ್ತೆ ಕೆಲಸ. ಆಕ್ಚುಲಿ ನಮ್ಮ ಎಂಟೈರ್ ಬಾಡಿಯಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ಹಾರ್ಟ್ ಮೈ ಡಿಯರ್ ಲೀಡರ್ಸ್. ಇದನ್ನ ನಮ್ಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಕನಸುಗಳಿಗೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ, ನಮ್ಮ ಲೈಫ್ಗೋಸ್ಕರ ಇದನ್ನ ಕಾಪಾಡ್ಕೊಳ್ಬೇಕು. ಇವತ್ತು ಸ್ಟ್ರೆಸ್ಸು, ಪೊಲ್ಯೂಷನ್ನು, ಜಂಕ್ ಫುಡ್, ಸ್ಲೀಪ್ ಡೆಫಿಷಿಯನ್ಸಿ ಇವೆಲ್ಲ ಏನ್ ಮಾಡ್ತಾ ಇವೆ ಅಂದ್ರೆ ಹೃದಯದ ಮೇಲೆ ಸ್ಟ್ರೆಸ್ ಉಂಟು ಮಾಡ್ತಾ ಇದ್ದಾವೆ. ಅದಕ್ಕೆ ಪರಿಹಾರ ಬಂದು ಒಂದು ಓವರ್ ಆಲ್ ಸಿಸ್ಟಮ್ ಪ್ರೊಟೆಕ್ಷನ್, ಒಂದು ಓವರ್ ಆಲ್ ಹೆಲ್ತ್ ಶೀಲ್ಡ್, ಅದೇ ನಮ್ಮ ಸೂಪರ್ ಬೆರಿ ಜ್ಯೂಸ್. ಇದು ಒಂದು ಪ್ರಿವೆಂಟಿವ್ ಸೆಲ್ಯುಲಾರ್ ಪ್ರೊಟೆಕ್ಷನ್ ಮೈ ಡಿಯರ್ ಲೀಡರ್ಸ್. ನಿಮ್ಮ ಬ್ಲಡ್ ವೆಸಲ್ಸು, ನಿಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಎಲ್ಲದನ್ನ ಕಂಟ್ರೋಲ್ಗೆ ತಗೊಂಡು ಇಟ್ ಸ್ಟ್ರೆಂಥನ್ಸ್ ಯುವರ್ ಹಾರ್ಟ್. ನಾನು ಏನು ಹೇಳೋದಂದ್ರೆ, ಹೆಲ್ತಿ ಹಾರ್ಟ್ ಈಸ್ ಈಕ್ವಲ್ ಟು ಹೆಲ್ತಿ ಲೈಫ್, ಹೆಲ್ತಿ ಸ್ಕಿನ್, ಹೆಲ್ತಿ ಹೇರ್ ಈಸ್ ಈಕ್ವಲ್ ಟು ಹೆಲ್ತಿ ಕಾನ್ಫಿಡೆನ್ಸ್. ಏಜ್ ಅಲ್ಲಿ ನಾವು ಹೆಂಗಾಗಿ ಕಾಣುವಾಗ ಅದು ಡಿಫ್ರೆಂಟ್ ಆಗಿ ಒಂದು ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಹೊರಗಡೆ ಹೋಗದವಾಗ ನಮಗೆ ನಮ್ಮನ್ನ ನೋಡೋ ರೀತಿ, ಯಾರ ನಮ್ಮನ್ನು ನೋಡಿದ್ರು ಕೂಡ ಇವ್ರು ಎಷ್ಟು ಹೆಂಗಾಗಿ ಕಾಣ್ತಾ ಇದಾರಲ್ವಾ. ಎದಕ್ಕಂದ್ರೆ ಓವರ್ ಆಲ್ ಬಾಡಿಯಲ್ಲಿ ನಮಗೆ ಪ್ರತಿ ಒಂದು ಪಾರ್ಟ್ ಅಲ್ಲಿ ವಿ ಗೋ ಥ್ರೂ ಎ ವೆರಿ ಗುಡ್ ಬ್ಯಾಲೆನ್ಸ್. ನಮ್ಮಲ್ಲಿ ಏನೇನು ಇಂಬ್ಯಾಲೆನ್ಸಸ್ ಇರುತ್ತೋ ಅದನ್ನೆಲ್ಲ ಕ್ಲಿಯರ್ ಮಾಡಿ ಈ ಸೂಪರ್ ಬೆರೀಸ್ ಜ್ಯೂಸ್ ನಮಗೆ ಬ್ಯಾಲೆನ್ಸ್ ಕೊಡುತ್ತೆ. ಸೊ ಮೈ ಡಿಯರ್ ಲೀಡರ್ಸ್, ಈ ಮಿಕ್ಸ್ಡ್ ಬೆರಿ ಜ್ಯೂಸ್ ಸುವರ್ಣ ಲೈಫ್, ನಮ್ಮ ಸುವರ್ಣ ಲೈಫ್ ಸೂಪರ್ ಬೆರಿ ಜ್ಯೂಸ್ ಬಂದು ಇಟ್ಸ್ ಎ ಗೋಲ್ಡನ್ ಟ್ರೆಷರ್ ಫಾರ್ ಓವರ್ ಆಲ್ ಹೆಲ್ತ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಬಂದು 64+ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್. ಇವತ್ತು ನಾನು ಹೇಳೋದಿಷ್ಟೇ, ಕೇರ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಮೆಡಿಸಿನ್ಸ್ ಆರ್ ಬಿಲ್ಟ್ ಫಾರ್ ಕ್ಯೂರ್, ಅದು ಡ್ಯಾಮೇಜ್ ಆದೋದ ಮೇಲೆ. ವೆಲ್ನೆಸ್ ಈಸ್ ಬಿಲ್ಟ್ ಬೈ ಕೇರ್. ನಮ್ಮ ಕುಟುಂಬಕ್ಕಾಗಿ ನಾವು ನಮ್ಮನ್ನ ಕಾಪಾಡ್ಕೊಳ್ಬೇಕು. ನಾವು ನಮ್ಮ ಫ್ಯಾಮಿಲಿ, ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ಹೆಲ್ತಿ ಆಗಿರಬೇಕು. ಹೆಲ್ತಿ ಆಗಿದ್ರೆ ಮಾತ್ರ ನಾವು ಕನಸುಗಳನ್ನ ಎನರ್ಜಿಲಿಂದ ಮುಂದೆ ತಗೊಂಡೋಗ್ಬೋದು. ಮೈ ಡಿಯರ್ ಲೀಡರ್ಸ್, ಹೆಲ್ತ್ ಈಸ್ ವೆಲ್ತ್. ಯುವರ್ ಆಧಾರ್ ಕಾರ್ಡ್ ಏಜ್ ಬಂದು ಒಂದು ಸಂಖ್ಯೆ ಅನ್ಕೊಳ್ಳಿ, ಬಟ್ ಯುವರ್ ಸೆಲ್ಯುಲಾರ್ ಏಜ್, ಯುವರ್ ಬಾಡಿ ಏಜ್, ಅದೇ ನಿಜವಾದ ವಯಸ್ಸು. ಸೆಲ್ಯುಲಾರ್ ನ್ಯೂಟ್ರಿಷನ್ ಬಂದು ಇಂಪ್ರೂವ್ ಮಾಡಿದ್ರೆ ಬಯಾಲಜಿಕಲ್ ಏಜ್ ಸ್ಲೋ ಆಗ್ಬಿಡುತ್ತೆ. ಮೈ ಡಿಯರ್ ಲೀಡರ್ಸ್, ನೀವು 60 ಏಜ್ ಬಂದರೂ 40 ಆಗಿ ಇರ್ಬೋದು, 50 ಏಜ್ ಬಂದರೂ 30 ಆಗಿ ಕಾಣಿಸ್ಕೊಳ್ಬಹುದು. ಇದೆಲ್ಲ ಸೀಕ್ರೆಟ್ಸು ನಮ್ಮ
ಸೂಪರ್ ಬೆರಿ ಜ್ಯೂಸ್ ಅಲ್ಲಿ ಇದೆ. ಲುಕ್ ಯಂಗ್, ಲೀವ್ ಯಂಗ್, ಫೀಲ್ ಯಂಗ್ ಫಾರ್ ಎವರ್ ಅಂತ ಹೇಳ್ತಾ ಇದ್ದೀನಿ. ಇದೊಂದು ಮಿರಾಕಲ್ ಸಪ್ಲಿಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಇದು ಸೈನ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ. ಇದು ನಿಮ್ಮ ಸೆಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡಿ, ನಿಮ್ಮ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡಿ, ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡಿ, ನಿಮ್ಮ ಹೇರ್ ಅನ್ನ ಪ್ರೊಟೆಕ್ಟ್ ಮಾಡಿ. ಓವರ್ ಆಲ್ ಇಟ್ ಪ್ರೊಟೆಕ್ಟ್ಸ್ ಯುವರ್ ಫ್ಯೂಚರ್. ಮೈ ಡಿಯರ್ ಲೀಡರ್ಸ್, ಎಲ್ಲರಿಗೂ ಇವತ್ತು ನನ್ನ ಮಾತುಗಳು ಮುಗಿಸೋ ಮುಂಚೆ ನಾನು ಎಲ್ಲರಿಗೂ ಹೇಳೋದು ಒಂದೇ: ಲಿವ್ ಲಾಂಗ್, ಲುಕ್ ಯಂಗ್, ಸ್ಟೇ ಸ್ಟ್ರಾಂಗ್ ವಿತ್ ಅವರ್ ಸುವರ್ಣ ಲೈಫ್ಸ್ ಮಿರಾಕಲ್ ಪ್ರಾಡಕ್ಟ್ ಸೂಪರ್ ಬೆರೀಸ್, ಎ ಸೆಲ್ಯುಲಾರ್ ಶೀಲ್ಡ್ ಫಾರ್ ಲೈಫ್. ಎಲ್ಲರೂ ಸೇರಿ ನಮ್ಮ ಕಂಪನಿಯಲ್ಲಿ ಹೆಲ್ತ್ ಅನ್ನು ನೋಡಿಕೊಂಡು, ವೆಲ್ತ್ ಅನ್ನ ಮಾಡಿಕೊಂಡು, ಹ್ಯಾಪಿನೆಸ್ ಅನ್ನ ಶೇರ್ ಮಾಡಿಕೊಂಡು, ಟುಗೆದರ್ನೆಸ್ನ ಬಿಲ್ಡ್ ಮಾಡಿಕೊಂಡು, ಅದೇ ಕನ್ನಡದಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಸೇರಿ ಆರೋಗ್ಯವನ್ನು ಕಾಪಾಡಿಕೊಂಡು, ಒಳ್ಳೆ ಆದಾಯ ಗಳಿಸ್ಕೊಂಡು, ಒಳ್ಳೆ ಸಂತೋಷದಿಂದ ಒಂದು ಅದ್ಭುತವಾದ ಸಮುದಾಯ ಕಟ್ಕೊಂಡು, ಮುಂದಿನ ದಿನಗಳಲ್ಲಿ ಒಟ್ಟಾಗಿ, ಒಗ್ಗಟ್ಟಾಗಿ, ಒಕ್ಕೂಟವಾಗಿ ಮುಂದೆ ಹೋಗೋಣ. ನಮ್ಮ ಸುವರ್ಣ ಲೈಫ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ನ ಆಲ್ ಓವರ್ ಇಂಡಿಯಾಗೆ ತಲುಪಿಸೋಣ. ಧನ್ಯವಾದಗಳು. Thank you so much. Love you all so much. Happy night to all of you. Thank you once again. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಅಚ್ಚುಕಟ್ಟಾಗಿ ಒಂದು ಈ ಪ್ರಾಡಕ್ಟಿನ ವಿವರಣೆಯನ್ನ ಕೊಟ್ಟಂತ ನಮ್ಮ ಡಾಕ್ಟರ್ ವೆಂಕಟರಮಣ ಸರ್ಗೆ ತಮ್ಮೆಲ್ಲರ ಪರವಾಗಿ ವಂದನೆ